ಸರ್, ನಾನು ಡಾಕ್ಟರ್ ಭೀಮರಾಜ್ ಅಂತ, ವಿಶ್ವ ಆದಿಜಾಂಬವ ಮಹಾಸಭಾದ ರಾಜ್ಯಾಧ್ಯಕ್ಷ. ನಾವು ಸುಮಾರು 30 ವರ್ಷಗಳಿಂದ ಈ ಒಂದು ಹೋರಾಟನ ಮಾಡಿಕೊಂಡೇ ಬರ್ತಾಯಿದ್ದೀವಿ. ವಿವಿಧ ರೀತಿಯ ಕಾಲ್ನಡಿಗೆ ಆಗ್ಬೋದು, ಧರಣಿ ಆಗ್ಬೋದು, ವಿವಿಧ ರೀತಿಯ ಧೋರಣೆಗಳನ್ನ ಮಾಡಿಕೊಂಡೇ ಬರ್ತಾಯಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಕೊನೆಗೆ ಲಾಸ್ಟ್ BJP ಸರ್ಕಾರ ಏನು ಮಾಡ್ತು, ಇದು ನ್ಯಾಯವಾಗಿದೆ, ಇದನ್ನು ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಅವ್ರು ಶಿಫಾರಸು ಮಾಡ್ತು ಸೆಂಟ್ರಲ್ ಗೌರ್ಮೆಂಟಿಗೆ. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ನಾಮಕಾವಸ್ಥೆಗೆ ಅವರು ಕೂಡ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಒಪ್ಪಿದ್ದೀವಿ ಇದನ್ನಂತ ಶಿಫಾರಸು ಮಾಡಿದ್ರು. ಶಿಫಾರಸು ಮಾಡಾದ ನಂತರ ಕೇಂದ್ರ ಸರ್ಕಾರದಲ್ಲಿ ಪೆಂಡಿಂಗ್ ಆಯಿತು. ಆ ಪೆಂಡಿಂಗ್ ಆದ ಸಂದರ್ಭದಲ್ಲಿ ಇವರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ, 30 ವರ್ಷಗಳಿಂದ ಹೋರಾಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸರ್ವೋಚ್ಚ ನ್ಯಾಯಾಲಯ ಅದನ್ನು ಗಮನ ಹರಿಸಿ ಅದನ್ನು 1/8/24 ಸರ್ವೋಚ್ಚ ನ್ಯಾಯಾಲಯ ಮಹತ್ತರವಾದ ತೀರ್ಮಾನ ಕೊಟ್ಟಿದೆ. ಇದು ಸಾಮಾಜಿಕ ನ್ಯಾಯ, ಇದು ಆಗಲೇಬೇಕಾಗಿದೆ. ಅನೇಕ ಒಂದು ಪಂಗಡಗಳಿಗೆ, ಒಳಪಂಗಡಗಳು, 101 ಜಾತಿಯಲ್ಲಿರ್ತಕ್ಕಂಥ ಒಳಪಂಗಡಗಳಿಗೆ, ಅದರಲ್ಲೂ ಕೂಡ ಈ ಎಡಗೈ ಜನಾಂಗ ಅಂತ ಏನಿದೆ ಮಾದಿಗರು, ಅವರಿಗೆ ಭಾಳ ಅನ್ಯಾಯ ಆಗ್ತಾಯಿದೆ. ಇದನ್ನು ಜಾರಿ ಮಾಡಲೇಬೇಕಾಗತ್ತೆ ಅಂತೇಳ್ಬಿಟ್ಟು ಸರ್ವೋಚ್ಚ ನ್ಯಾಯಾಲಯ ಆದೇಶ ಕೊಡ್ತು. ಆದೇಶ ಕೊಟ್ಟು 3 ತಿಂಗಳಾದರೂ ಕೂಡ ಕರ್ನಾಟಕ ಸರ್ಕಾರ ಇಲ್ಲಿವರೆಗೂ ಕೂಡ ಅದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ನಾವು ಅನೇಕ ಮನವಿಗಳನ್ನು ಕೊಟ್ಟಿದ್ದೀವಿ, ಮಾಡ್ತೀವಿ ಅಂತ ಹೇಳ್ತಾರೆ ವಿನಃ ಅದ್ರ ಬಗ್ಗೆ ಅಸೆಂಬ್ಲಿಯಲ್ಲೂ ತೀರ್ಮಾನ ತಗೊಂಡಿಲ್ಲ, ಮತ್ತು ಕೇಂದ್ರ ಸಚಿವ ಸಂಪುಟದಲ್ಲೂ ಅದ್ರ ಬಗ್ಗೆ ಮಾತಾಡಲಿಲ್ಲ. ಇವಾಗ ನಾಮಕಾವಸ್ಥೆಗೆ ಏನು ಮಾಡಿದ್ದಾರೆ, ಈ 3 ಕ್ಷೇತ್ರಗಳೇನು ಉಪಚುನಾವಣೆ ಆಯಿತು, ಆ ಉಪಚುನಾವಣೆಯಲ್ಲಿ ಅವರು ಆ ನಮ್ಮ ಓಟ್ಗಳನ್ನ ಪಡೆಯೋದಕ್ಕೋಸ್ಕರ ನೆಪ ಇಟ್ಕೊಂಡು ಅವರೇನು ಮಾಡಿದ್ರು, ಒಂದು ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದಾರೆ. ಏಕಸದಸ್ಯ ಆಯೋಗದ ಅವಶ್ಯಕತೆ ಇಲ್ಲ. ಕಾರಣ ಏನಂತಂದರೆ, ಸದಾಶಿವ ಆಯೋಗದ ವರದಿನಲ್ಲಿ ಸಂಕ್ಷಿಪ್ತವಾದ ವರದಿ ಇದೆ. ಈ ಎಲ್ಲ ಕಂಪ್ಲೀಟು ಯಾವ್ಯಾವ ಸಮಾಜಕ್ಕೆ ಏನೇನು ಅವ್ರ ಕೆಲಸಗಳೇನು, ಅವರು ಏನು ಕೆಲಸ ಮಾಡ್ತಾಯಿದ್ದಾರೆ, ಅವ್ರಿಗೆ ಎಷ್ಟು ಪರ್ಸೆಂಟ್ ಬರಬೇಕು ಅಂತಕ್ಕಂಥದ್ದು ಸಂಕ್ಷಿಪ್ತವಾದ ವರದಿ ಇದೆ. ಅದನ್ನು ಬಿಟ್ಟು ಮತ್ತೆ ಇನ್ನೊಂದು ಆಯೋಗ ಮಾಡ್ತಕ್ಕಂಥದ್ದು ಸುಮ್ಮನೆ ಮುಂದಕ್ಕೆ ತಳ್ಕೊಂಡು ಹೋಗ್ಲಿಕ್ಕೆ ಅಷ್ಟೇ ಅವ್ರ ಕಾರಣ ಅಂತ ಹೇಳ್ಬಿಟ್ಟು ಮಾಡಿಕೊಡಿದ್ರೆ ಅದು ನಮಗೆ ಅಗತ್ಯ ಇಲ್ಲ. ಈ ಸದಾಶಿವ ಆಯೋಗದಲ್ಲಿ ಏನಿದೆಯೋ ಅದನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಅವರೇನಾದರೂ ಒತ್ತಾಯ ಮಾಡದಿದ್ದ ಪಕ್ಷದಲ್ಲಿ ಅವ್ರಿಗೇನು ಇವಾಗ 28ನೇ ತಾರೀಕು ಕ್ಲೋಸು, ಡಿಸೆಂಬರ್ 28ಕ್ಕೆ 3 ತಿಂಗಳ ವರದಿ ತೊಗೊಂಡಿದ್ರು, 28ಕ್ಕೆ ಕ್ಲೋಸ್ ಆಗುತ್ತೆ. ಅವರು 28ರೊಳಗಡೆ ಅವರೇನಾದರೂ ಜಾರಿ ಮಾಡದೇ ಇದ್ದ ಪಕ್ಷದಲ್ಲಿ ಜನವರಿ ತಿಂಗಳಲ್ಲಿ ನಾವು ರಾಜ್ಯ ಮಟ್ಟದ ಒಂದು ಬೃಹತ್ತವಾದ ಒಂದು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ಫ್ರೀಡಮ್ ಪಾರ್ಕಲ್ಲಿ. ನಮ್ಮ ರಾಜ್ಯದ ಮಾಜಿ ಕೇಂದ್ರ ಸಚಿವರಾದಂಥ ನಾರಾಯಣ ಸ್ವಾಮಿಯವರು ಸರ್ವೋಚ್ಚ ನ್ಯಾಯಾಲಯನ ಅಪ್ರೋಚ್ ಮಾಡಿದಾಗ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿದೆ. ಆಯಾ ರಾಜ್ಯಗಳು ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಮೀಸಲಾತಿನ ನೀವು ಕಲ್ಪಿಸ್ಕೊಡ್ಬೇಕು ಅಂಥೇಳಿ ಒಂದು ಆದೇಶನ ಕೊಟ್ಟಿದೆ. ಇದರ ವಿರುದ್ಧ ಇವರು ಅನೇಕ ಹೋರಾಟಗಳನ್ನ ಮಾಡಿ ಬರ್ತಾ ಇದ್ದಾರೆ. ದೇಶಕ್ಕೆ ಸ್ವತಂತ್ರ ಬಂದು 77 ವರ್ಷಗಳಾದರೂ ಕೂಡ ಈ ಜನಾಂಗ ಇವತ್ತು ಬೇಡುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನನಗೆ ಹಿಂದೆ ಮನವಿ ಕೊಟ್ಟಿದ್ದರು. ತತ್ಕ್ಷಣ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಸದಾಶಿವ ಆಯೋಗನ ಜಾರಿಗೆ ತನ್ನಿ, ಈ ಜನಾಂಗಕ್ಕೆ ನ್ಯಾಯ ಒದಗಿಸ್ಕೊಡಿ ಅಂತೇಳಿ ಮನವಿ ಸಲ್ಲಿಸಿದ್ದೆ. ಆದರೆ ಇವತ್ತು ಅಧಿವೇಶನದಲ್ಲಿ ನೀವು ಚರ್ಚೆ ಮಾಡಿ ಅಂತ ಬಂದು ಕೊಟ್ಟಿದ್ದಾರೆ. ಅಧಿವೇಶನ ಕೇವಲ 4 ದಿವಸಕ್ಕೆ ಮೊಟಕುಗೊಳ್ಳುತ್ತದೆ. ಅದರಲ್ಲಿ 3 ದಿವಸಗಳ ಕಾಲ ಉತ್ತರ ಕರ್ನಾಟಕಕ್ಕೆ ಮೀಸಲಾಗಿಟ್ಟಿದ್ದಾರೆ. ಇನ್ನು 1 ದಿವಸದಲ್ಲಿ ಪ್ರಯತ್ನ ಪಡ್ತೀವಿ. ಆಗದೆ ಹೋದರೆ ಬಡ್ಜೆಟ್ ಸೆಷನ್ ಅಂತೂ ಇದೆ ಫೆಬ್ರವರಿಗೆ. ಆ ಸಮಯದಲ್ಲಿ ಈ ಜನಾಂಗದ ವಿರುದ್ಧ ಆ ಜನಾಂಗದ ನಾಯಕರು ಧ್ವನಿ ಎತ್ತರೋ ಇಲ್ವೋ, ನಾನಂತೂ ಖಂಡಿತ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ. ಅಷ್ಟರೊಳಗಡೆ ಇದರ ಎಲ್ಲ ಅಂಕಿಅಂಶಗಳನ್ನ ಪಡ್ಕೊಂಡು ಇದನ್ನು ಪ್ರಸ್ತಾಪ ಮಾಡಿ ಜನಾಂಗಕ್ಕೆ ಸದಾಶಿವ ಆಯೋಗ ವರದಿ ಹಾಗೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಕೂಡ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ. ಈ ಮನವಿನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಅದನ್ನು ಕೂಡ ಜಾರಿಗೆ ತರಬೇಕು ಅಂತೇಳಿ ಒತ್ತಾಯ ಮಾಡಿ ಈ ಜನಾಂಗದ ಪರವಾಗಿ ನಾನು ಇರ್ತೇನೆ ಮತ್ತು ಧ್ವನಿ ಎತ್ತೇನೆ ಅಂಥೇಳಿ ನಿಮ್ಮ ಮೂಲಕ ಇವರಿಗೆ ಭರವಸೆ ಕೊಡ್ತೀನಿ. ನೀವು ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನ ಪಡ್ಕೊಬೇಕು. ಈ ದೇಶನ ಬ್ರಿಟಿಷರು ಅತಿಕ್ರಮಣ ಮಾಡಿದಾಗ ಇಡೀ ದೇಶದ ಜನ, ಸಾವಿರಾರು ಜನ ಬಲಿಪಶು ಆಗಿ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ರು. ನಮ್ಮ ಹಕ್ಕುಗಳನ್ನ ನಾವು ಹೋರಾಟದ ಮೂಲಕನೇ ಪಡ್ಕೊಬೇಕಾಗ್ತದೆ.